ಹಾವುಗಳು ಅಂದರೆ ಯಾರಿಗೆ ತಾನೇ ಭಯ ಇರಲ್ಲ. ಅದರಲ್ಲೂ ಈ ನಾಗರಹಾವು, ಕಳಿಂಗ ಸರ್ಪ ಹಾವುಗಳಂದರೆ ಎಂಥವ್ರಿಗೂ ಭಯ. ಅವು ತುಂಬ ವಿಷಪೂರಿತ ಹಾವುಗಳಾಗಿರೋದ್ರಿಂದ ಅವು ಕಚ್ಚಿಬಿಟ್ರೆ ಮನುಷ್ಯ ಸಾಯುವಂಥ ಸಾಧ್ಯತೆ ತುಂಬ ಹೆಚ್ಚಿರುತ್ತೆ. ಆದರೆ ಈ ಥರದ್ದು ಒಂದು ಹಾವುಗಳು ಈ ಗರ್ಭಿಣಿಯರಿಗೆ ಹತ್ರಕ್ಕೂ ಕೂಡ ಹೋಗಲ್ಲ ಅನ್ನೋದು ಒಂದು ವಾಡಿಕೆ ಇದೆ. ಇದಕ್ಕೆ ಸೈನ್ಸ್‌ನಲ್ಲಿ ಯಾವುದೇ ತೆರನಾದ ಒಂದು ಉತ್ತರ ಇಲ್ಲ. ಯಾಕೆ ಅನ್ನೋದು ಅವ್ರಿಗೂ ಸೈನ್ಸ್ ಪ್ರಕಾರ ಏನೂ ಗೊತ್ತಿಲ್ಲ. ಬಟ್ ಬ್ರಹ್ಮ ಪುರಾಣದ ಪ್ರಕಾರ ಇದಕ್ಕೆ ಒಂದು ಉತ್ತರ ಇದೆ. ಅಂದರೆ ಸೈನ್ಸ್‌ನಲ್ಲಿ ಇಲ್ದಲೇ ಇರ್ತಕ್ಕಂಥ ವಿಚಾರಕ್ಕೂ ಕೂಡ ನಮ್ಮ ಪುರಾಣಗಳಲ್ಲಿ, ನಮ್ಮ ವೇದಗಳಲ್ಲಿ ಉತ್ತರ ಇದೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಮಾಡಿರೋದು. ಈ ಇದ್ರ ಪ್ರಕಾರ ಈ ಯಾರೇ ಗರ್ಭಿಣಿಯರಿಗೆ ಈ ಹಾವುಗಳು ಯಾವ ಕಾರಣಕ್ಕೂ ಕೂಡ ಕಚ್ಚೋದಿಲ್ಲ. ಗರ್ಭಿಣಿಯರ ಹತ್ರಕ್ಕೆ ಹೋದರೆ ಸಾಕು ಹಾವುಗಳು ಕುರುಡಾಗುತ್ತೆ ಅನ್ನೋ ಒಂದು ವಾಡಿಕೆ ಇದೆ. ಅದು ಅದಕ್ಕೆ ದಾರಿನೇ ಕಾಣಲ್ಲ ಅಂತ. ಅದಕ್ಕೆ ಈ ಕಾರಣ ಏನಂದರೆ ಈ ಬ್ರಹ್ಮ ಪುರಾಣದ ಪ್ರಕಾರ ಒಬ್ಬ ಗರ್ಭಿಣಿ ಮಹಿಳೆ ಶಿವನ ಬಳಿ ಕೂತು ಒಂದು ತಪಸ್ಸು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವಳಿಗೆ 2 ಹಾವುಗಳು ಬಂದು ತುಂಬ ತೊಂದರೆ ಕೊಡುತ್ತೆ. ತಪಸ್ಸಿನಲ್ಲಿ ಮಗ್ನಳಾಗಿದ್ದ ಅವಳಿಗೆ ಆ ಹಾವುಗಳು ಬಂದು ತೊಂದರೆ ಕೊಟ್ಟಾಗ ಅವಳ ತಪಸ್ಸಿಗೆ ತೊಂದರೆ ಆಗುತ್ತೆ. ಆಗ ಆಕೆ ಹೊಟ್ಟೆಯಲ್ಲಿದ್ದಂಥ ಮಗುಗಳು ಆ ಹಾವುಗಳಿಗೆ ಶಾಪ ನೀಡಿರುತ್ತೆ. ಏನು ಅಂತಂದರೆ ಯಾವುದೇ ಗರ್ಭಿಣಿಯರ ಬಳಿ ಹೋದರೆ ನೀವು ಕುರುಡಾಗಲಿ ಅನ್ನೋ ಒಂದು ಶಾಪ ಕೊಟ್ಟಿರ್ತವೆ. ಆ ಒಂದು ಕಾರಣದಿಂದನೇ ಯಾರೇ ಒಬ್ಬ ಗರ್ಭಿಣಿ ಮಹಿಳೆಯ ಬಳಿ ಹಾವುಗಳು ಹೋಗಲ್ಲ. ಈಗಲೂ ಕೂಡ ನಮ್ಮಲ್ಲಿ ಕೇಳಿರ್ತೀವಿ ನಾವು, ಈ ನಾಗರ ಬಳಿ ಎಲ್ಲ ಗರ್ಭಿಣಿಯರು ಹೋಗಬಾರ್ದು ಅನ್ನೋ ಒಂದು ವಾಡಿಕೆ ಇದೆ. ಗರ್ಭಿಣಿಯರ ಒಂದು ನೆರಳು ಬಿದ್ದರೆ ಸಾಕು ಹಾವುಗಳು ಮುಂದಕ್ಕೆ ಚಲಿಸಲ್ಲ, ಅವಕ್ಕೆ ಕಣ್ಣು ಕಾಣಿಸ್ತಿದ್ದಂಗೆ ಆಗುತ್ತೆ, ಕುರುಡಾಗುತ್ತೆ ಅನ್ನೋ ಒಂದು ವಾಡಿಕೆ ನಾವೆಲ್ಲ ಕೇಳಿರ್ತೀವಿ. ನಮ್ಮ ಮನೇಲಿ ಇರ್ತಕ್ಕಂಥ ಹಳಬ್ರು ಹೇಳಿರ್ತಾರೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟಿನ ವಿಡಿಯೋ ಮಾಡ್ತಾ ಇರ್ತೀನಿ. ಕನ್ನಡ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.